ಹಾಯ್ ವಿದ್ಯಾರ್ಥಿಗಳೆಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಹಾಗಾದರೆ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಡುವಂಥ 2ನೇ ಅಧ್ಯಾಯದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಬನ್ನಿ ಹಾಗಾದರೆ ನೋಡಿ, ಇಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ 2ನೇ ಅಧ್ಯಾಯ ಇರೋದು. ಈ ಅಧ್ಯಾಯದಲ್ಲಿ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಬರುವಂಥ ಮುಖ್ಯವಾದ ಅಂಶಗಳು, ಪ್ರಶ್ನೆಗಳನ್ನು ನೋಡೋಣ. ಚುನಾವಣೆ ಎಂದರೇನು? ಇದು ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ನೋಡಿಲಿ, ದೇಶದಲ್ಲಿನ ಎಲ್ಲ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನು ತಾವೇ ಆಯ್ಕೆ ಮಾಡುವಂತಹ ವಿಧಾನವೇ ಚುನಾವಣೆ ಅಂತ ನಾವು ಕರಿತೇವೆ. ಇನ್ನೊಂದು ಪ್ರಶ್ನೆ ಹೈಲೈಟ್ ಇದೆ ಇಲ್ಲಿ, ಚುನಾವಣೆಯ ಮೂಲ ಪದ ಯಾವುದು ಅಂತ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಇದು, 2-3 ಸಾರಿ ಕೇಳಿದ್ದಾರೆ. ಎಲೆಗೆರೆ ಅಂತ ನೀವು ಹೇಳಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು, ಉಪಚುನಾವಣೆ ಎಂದರೇನು ಅಂತ ಇದೆ. ಚುನಾವಿತ ಸದಸ್ಯರ ರಾಜೀನಾಮೆ, ಮರಣ ಮುಂತಾದ ಕಾರಣಗಳಿಂದ ತನ್ನ ಅಥವಾ ಇನ್ನಿತರ ಕಾರಣಗಳಿಗೆ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆಯೇ ಉಪಚುನಾವಣೆ ಎಂದು ನಾವು ಕರಿತೇವೆ. ನೆಕ್ಸ್ಟ್ ನೋಡಿ, ಚುನಾವಣಾ ಆಯೋಗದ ಮುಖ್ಯಸ್ಥರು ಯಾರು ಅಂದರೆ ಸುನಿಲ್ ಅರೋರಾ ಅಂತ ಬರ್ತದೆ. ಭಾರತದ ಚುನಾವಣಾ ಆಯುಕ್ತರು ಇವಾಗ ಮೊದಲು, ಬಟ್ ಪ್ರಸ್ತುತವಾಗಿ ಬೇರೆದವರು ಇದ್ದಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಭಾರತ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ ಅಂದರೆ ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇದು ಭಾಳ ಇಂಪಾರ್ಟೆಂಟ್. ಎಫಿಕನ್ನು ವಿಸ್ತರಿಸಿ ಅಂದರೆ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಹೇಳ್ಬೋದು, ಅಂದರೆ ಮತದಾರರ ಗುರುತಿನ ಚೀಟಿ ಅಂತ ಹೇಳ್ಬೋದು. ಹಾಗಾದರೆ ನೋಟಾ ಅನ್ನೋದು ಕೂಡ ಇನ್ನೊಂದು ಭಾಳ ಇಂಪಾರ್ಟೆಂಟು. ನೋಟಾವನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ನಾನ್ ಆಫ್ ದಿ ಅಬೋವ್. ನೋಡಿ, ನೋಟಾ ಇಲ್ಲಿ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಬಿದಲ್ಲಿ ಬಿಟ್ಟಿದ್ದೇನೆ ಇದನ್ನು. ನೆಕ್ಸ್ಟ್, ನೇರ ಚುನಾವಣೆ ಒಂದು ಉದಾಹರಣೆ ಕೊಡಿ. ಭಾರತದ ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆ ಅಂತ ಹೇಳ್ಬೋದು. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ ಅಂದರೆ ಬಹುಪಕ್ಷ ಪದ್ಧತಿ. ಅಂದರೆ ಬಹುಪಕ್ಷ ಪದ್ಧತಿ ಅಂದರೆ ಒಂದಕ್ಕಿಂತ ಹೆಚ್ಚು ಇಲ್ಲಿ ಪಕ್ಷಗಳು ಒಂದು ದೇಶದಲ್ಲಿ ಇದ್ದರೆ ಅವುಗಳನ್ನು ಬಹುಪಕ್ಷ ಪದ್ಧತಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ JDS ಇದೆ, ಕಾಂಗ್ರೆಸ್ ಇದೆ, ಹಾಗೆ BJP ಇದೆ, ಆಮೇಲೆ ಕೇಜ್ರಿವಾಲ್ ಪಕ್ಷ ಇದೆ, ಅದು ಆಮ್ ಆದ್ಮಿ ಪಕ್ಷ ಇದೆ. ಭಾಳ ತುಂಬ ಅಂದರೆ ತುಂಬ ಪಕ್ಷಗಳಿದ್ದಾವೆ. ನೆಕ್ಸ್ಟು, UPAಯನ್ನು ವಿಸ್ತರಿಸಿ ಅಂದರೆ ಯುನೈಟೆಡ್ ಪ್ರೋಗ್ರೆಸಿವ್ ಅಲಿಯನ್ಸ್, ಸಂಯುಕ್ತ ಪ್ರಗತಿಪರ ಒಕ್ಕೂಟ ಅಂತ ಹೇಳ್ಬೋದು. NDAಯನ್ನು ವಿಸ್ತರಿಸಿ ಅಂದರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಿಯನ್ಸ್, ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತ ಹೇಳ್ಬೋದು. ನೆಕ್ಸ್ಟು, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ ಅಂದರೆ 1985 ಏಪ್ರಿಲ್ 1ರಂದು ಬರುತ್ತೆ. ನೆಕ್ಸ್ಟು ಬನ್ನಿ ಹಾಗಾದರೆ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ ಇಲ್ಲಿ. ಒಂದು ರಾಷ್ಟ್ರದ ಚುನಾವಣೆ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಿಸುವಂತಹ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ ಅಂತ ನಾವು ಹೇಳ್ತೇವೆ. ಸಾರ್ವತ್ರಿಕ ಚುನಾವಣೆ ಎಂದರೇನು ಅಂದರೆ, ಬನ್ನಿ ಇದು ಬಹಳ ಇಂಪಾರ್ಟೆಂಟ್, ಇದು ಕೇಳ್ತಾರೆ. ಸಾರ್ವತ್ರಿಕ ಚುನಾವಣೆ ಅಂದರೆ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಗೆ ಸಾರ್ವತ್ರಿಕ ಚುನಾವಣೆ ಎನ್ನುವರು. ರಾಜಕೀಯ ಪಕ್ಷ ಪದ್ಧತಿ ಎಂದರೇನು ಅಂದರೆ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತವಾಗಿರುವ ಜನಸಮೂಹವೇ ರಾಜಕೀಯ ಪಕ್ಷ ಅಂತ ನಾವು ಹೇಳ್ಬೋದು. ಏಕಪಕ್ಷ ಪದ್ಧತಿ ಅಂದರೆ ಇಲ್ಲಿ ಒಂದು ರಾಷ್ಟ್ರದಲ್ಲಿ ಕೇವಲ ಒಂದು ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಚೀನಾ ಅಂತ ಹೇಳ್ಬೋದು. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ ಅಂದರೆ ಒಂದು ರಾಷ್ಟ್ರದಲ್ಲಿ 2ಕ್ಕಿಂತಲೂ ಹೆಚ್ಚು ಪಕ್ಷಗಳು ಅಸ್ತಿತ್ವದಲ್ಲಿರುವುದಕ್ಕೆ ಬಹುಪಕ್ಷ ಪದ್ಧತಿ ಎನ್ನುವರು. ಉದಾಹರಣೆ ಭಾರತ, ಫ್ರಾನ್ಸ್, ಜರ್ಮನಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ. 5 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಈ ಒಂದು ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಅಂದರೆ ಚುನಾವಣೆಗಳ ಮಹತ್ವವನ್ನು ಬರೆಯಿರಿ ಅಂತ ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟು, ವಿದ್ಯುನ್ಮಾನ ಮತಯಂತ್ರದಿಂದ ಆಗುವ ಪ್ರಯೋಜನಗಳನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಹೈಲೈಟ್ ಇರೋದ್ರು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ವಿವರಿಸ್ರಿ. ಇದೊಂದು ಪ್ರಶ್ನೆ ಬರುತ್ತೆ. ಓಕೆನಾ. ನೆಕ್ಸ್ಟ್ 10 ಅಂಕಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸ್ರಿ ಅಂತ ಕೇಳ್ತಾರೆ ನಿಮಗೆ. ಇಷ್ಟು ಕಾರ್ಯಗಳನ್ನು ವಿವರಿಸಿದರೆ ಸಾಕು. ಓಕೆನಾ. ಈಸಿ ಇರುವಂತಹ ಪ್ರಶ್ನೆಗಳಿದು, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು ಲಾಸ್ಟ್ ಕೇಳ್ತಾರೆ ನಿಮಗೆ, ಯಾಕಂದರೆ ಇಲ್ಲಿ ಓನ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. 10 ಅಂಕಗಳಿಗೆ ನೋಡಿಲಿ, ಭಾರತದ
ಪಕ್ಷ ಪದ್ಧತಿಯ ಸ್ವರೂಪ ಅಂದರೆ ಲಕ್ಷಣಗಳನ್ನು ವಿವರಿಸ್ರಿ ಅಂತ ಇದೆ. ಇದು 2, 3, 4, 5 ಸಾರಿ ಬಂದಂಥ ಪ್ರಶ್ನೆ ಇದು ಆಲ್ರೆಡಿ ಬೋರ್ಡ್ ಪರೀಕ್ಷೆಗೆ. ಈ 10 ಲಕ್ಷಣಗಳನ್ನು ನೀವು 10 ಅಂಕಗಳಿಗೆ ಏನಾದರೂ ಈ ಪ್ರಶ್ನೆ ಕೇಳಿದರೆ ನೀವು ಕಡ್ಡಾಯವಾಗಿ ಏನು ಮಾಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ತಿಳಿಸಿ ಅಂದರೆ ಈ 10 ಕಾರ್ಯಗಳನ್ನು ನೀವು ಬರಿಬೇಕಾಗತ್ತೆ, ವಿವರಿಸಬೇಕಾಗತ್ತೆ. ಇದು 2ನೇ ಅಧ್ಯಾಯದ ಮುಖ್ಯವಾದಂತಹ ಪ್ರಶ್ನೆಗಳು ಮತ್ತು ವಿತ್ ಉತ್ತರಗಳು ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಹೈಲೈಟ್ ಇರುವಂಥದ್ದು.